ಬ್ರೋ ಹಾ ಸಿದ್ದು ಮದುವೆಗೆ ಏನೋ ಗಿಫ್ಟ್ ಕೊಡ್ತಿದ್ಯಾ? ಅವನ ಮದುವೆಗೆ ನಾವ್ಯಾಕೆ ಗಿಫ್ಟ್ ಕೊಡ್ಬೇಕು? ಅವ್ನು ಏನು ಕಡಿಮೆ ಆಗಿದೆ ಅಂತ ನಾವು ಗಿಫ್ಟ್ ಕೊಡ್ಬೇಕು? ನೋಡ, ದೊಡ್ಡವ್ರಿಗೆ ಏನು ಕೊಟ್ಟರು ಕಡಿಮೆನೆ. ನಾವು ಬೋಕೆ ಕೊಟ್ರೆ ಅದನ್ನ ತಗೊಂಡೋಗಿ ಸೈಡಿಗೆ ಯೂಸ್ ಆಗ್ತಾರೆ. ದುಡ್ಡು ಕೊಟ್ರೆ ಇಷ್ಟನ ಕೊಟ್ಟಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಅಂಥವ್ರ ಮದುವೆ ಹೋದ್ರೆ ಏನು ಮಾಡ್ಬೇಕು ಗೊತ್ತಾ? ಚೆನ್ನಾಗಿ ಕೈ ಕುಲುಕಿ ಒಳ್ಳೆ ಊಟ ಮಾಡಿಕೊಂಡು ಆರಾಮಾಗಿ ಬಂದ್ಬಿಡ್ಬೇಕು. ಇದೆ ಬುದ್ಧಿವಂತಿಕೆ. ನೀನು ಹೇಳೋದು ಸರಿ ಇದೆ ಬಿಡು. ಆದರೆ ನನ್ನ ಹೆಂಡತಿ ನನ್ನ ಮಾತೇ ಕೇಳ್ತಿಲ್ಲ ಕಡ. ಏನಾದ್ರು ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅಂತ ಹಠ ಹಿಡ್ದು ಕೂತಿದ್ದಾಳೆ. ಏಯ್, ನಿಮ್ಮ ಮಾವ ಯಾರು? XMLA. ಅವ್ರ ಲೆವೆಲ್ಗೆ ಏನು ಕೊಟ್ಟರು ಕಡಿಮೆನೆ. ನಾವು ಹಾಗೇನಾದ್ರೂ ಕೊಡಬೇಕು ಅಂತಿದ್ರೆ ಒಂದು BMW ಕಾರು ಇಲ್ಲ 40-60 ಸೈಟ್ ಇದು ಕೊಟ್ಟರೆ ಅವ್ರ ಲೆವೆಲ್ಗೆ ಮ್ಯಾಚ್ ಆಗುತ್ತೆ. ನಿನ್ನ ಹತ್ರ ದುಡ್ಡಿದ್ರೆ ಇಂಥ ಗಿಫ್ಟ್ ಕೊಡು, ಖುಷಿ ಆಗ್ತಾರೆ. ಅದೇನ್ ಮೇಲೆ ಪ್ರೀತಿ ಉಕ್ಕೆ ಹರಿಯತ್ತೆ. ಚೆನ್ನಾಗಿ ಹೇಳ್ದೆ. ಸಾಲ ಮಾಡಿಕೊಂಡು ಅಂಗಡಿ ಹಾಕಿದ್ದೀನಿ. ಆ ಸಾಲ ಹೇಗೆ ತೀರ್ಸೋದು ಅಂತ ನಾನು ಯೋಚನೆ ಮಾಡ್ತಿದ್ರೆ ಆಗದೆ ಇರೋ ಕೆಲ್ಸಗಳೇ ಹೇಳಿ ನೀನು. ನಿನ್ನ ಹೆಂಡತಿ ಮಾತು ಯಾಕೋ ಕೇಳ್ತೀಯ ನೀನು? ನಿನ್ನ ಹೆಂಡತಿ ಮಾತು ಕೇಳ್ಬಿಟ್ರೆ ನೀನು ಈಗ ಅಂಗಡಿ ಸಾಲ ಇದೆಯಲ್ಲ ಅದ್ರ ಜೊತೆಗೆ ಇದು ಒಂದು ಸಾಲ ಸೇರುತ್ತೆ. ಈ ಗಿಫ್ಟ್ ಕೊಡೋ ಶೋಕ್ ಎಲ್ಲ ಯಾಕೆ ಬೇಕು ನೋಡು? ದುಡಿಯೋದು ಎಷ್ಟು ಕಷ್ಟ ಇದೆ ಗೊತ್ತಾ? ಅದೇ ಖರ್ಚು ಮಾಡೋದು ಸುಲಭ. ದುಡಿಬೇಕಾದ್ರೆ ಇಡೀ ದೇವರ ದಶಾವತಾರ ಕಣ್ಮುಂದೆ ಬಂದ್ಬಿಡುತ್ತೆ. ಆದರೂ ಸಿದ್ದು ನನ್ನ ಭಾವಮೈದ ಏನು ಕೊಡದೇ ಇದ್ರೆ ಚೆನ್ನಾಗಿರಲ್ಲ. ಆಮೇಲೆ ನಾಳೆ ದಿನ ಅವ್ರ ಮನೆಯವರು ಎಲ್ಲಮ್ಮ ನಿನ್ನ ಗಿಫ್ಟು ಅಂತ ನನ್ನ ಹೆಂಡತಿನ ಕೇಳಿದ್ರೆ ಮರ್ಯಾದೆ ಹೋಗೋದು ನಂದೇ ತಾನೆ. ಈ ಬರೀ ಗುಲಾಮ್ರಿಗೆ ಬುದ್ಧಿ ಹೇಳ್ಬೋದು, ಈ ಹೆಂಡತಿ ಗುಲಾಮ್ರಿಗೆ ಬುದ್ಧಿ ಹೇಳಕ್ಕಾಗಲ್ಲ. ಹೇಗೋ ಬಿಸ್ನೆಸ್ ಚೆನ್ನಾಗಾಗ್ತಿದಿಲ್ಲಪ್ಪ, ಕೊಡು ಏನಾದ್ರು ಗಿಫ್ಟ್. ನಿನ್ನ ಬೇಬಿ ಖುಷಿ ಆಗ್ತದೆ.